ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಶಿವರಾತ್ರಿ, ಮಹಾಶಿವರಾತ್ರಿ. ಜಾಗರಣೆ ಹೇಗಿರುತ್ತೆ ಅಂತ ನೋಡಕ್ಕೆ ಫುಲ್ ಲಾಗ್ ನೋಡಿ. ದರ್ಶನ್ ಪಿಕ್ ಮಾಡೋಕೆ ಬಂದೀವಿ. ಸಡನ್ ಆಗಿ ಕರೆದಿದ್ದಕ್ಕೆ ನಿದ್ದೆಗಣಲೆ ಎದ್ದು ಬರ್ತಂದಾನೆ. ಕಡೆ ಸುತ್ತಾಡಕ್ಕೆ ಪೆಟ್ರೋಲ್ ಹಾಕ್ಸಕ್ ಹೋಗ್ತಾ ಇದ್ವಿ. ರಾಕಿ ಶೇರ್ ಕೊಡಲ್ಲ ಅನ್ನೋದಕ್ಕೆ ದರ್ಶನ್ ಕಡೆಯಿಂದ ಹೆಡ್ ಶಾಟ್. ಈಗ ಇವನಿಗೆ ಪೆಟ್ರೋಲ್ ಹಾಕ್ಸಲ್ಲ ಜಾಗರಣೆ ಮಾಡಕ್ಕೆ. ಇವ್ರ ಅಜ್ಜಿ ಮನೆಗೆ ಹೋಗಿ ಬಂದು ಪೆಟ್ರೋಲ್ ಹಾಕ್ಸೋಣ. ನಮ್ ಪೆಟ್ರೋಲ್ ವಾಪಸ್ ಕೊಡ್ತೀಯಾ? ನಿಮ್ಮ ಅಜ್ಜಿ ಮನೆ ಎಲ್ಲಿರೋದು? ಅಶೋಕ್ ನಗರ. ನಾವು ಹೋಗೋದು ಈ ಕಡೆ. ಈಗ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಹಾಕ್ಸ್ತೀರಕ್ಕೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಅಂತೆಲ್ಲ ಈಗ ಆಫ್ ಕ್ಯಾಮರಾ ಫುಲ್ ಟ್ಯಾಂಕ್ ಬ್ರೋ. ಹಂಗೆ ಇಟ್ಕೊಂಡಿರೋ ಈ ನನ್ನ ಮಗ ನೋಡು, ಇಲ್ಲಿದ್ದ ಡೈಲಾಗ್ ಹೇಳ್ತಿರೋನು ಫ್ರೇಮ್ ಮಾಡಿ ಬರ್ಬೇಕಂತ ಇಲ್ಲಿ ಬರ್ತಾನೆ. ಚೆನ್ನಾಗಿ ಹೋಗಲ್ಲ. ಕರಿಯ ಹೂನಪ್ಪ ನಿಂದೆಲ್ಲ ಐ ಲವ್ ಯು. ಹಾಕ್ಸಿರೋದು 70 ರೂಪಾಯಿ ಪೆಟ್ರೋಲ್. ಇವನು ಅವ್ರ ಅಜ್ಜಿ ಮನೆ ಕರ್ಕೊಂಡಾಗ 50 ರೂಪಾಯಿ ಪೆಟ್ರೋಲ್ ಖಾಲಿ ಮಾಡಕತ್ತ. ಚೂರು ನಾಚಿಕೆ ಮಾಡೋ ಮರ್ಯಾದಿಲ್ಲ ಇವನಿಗೆ. ಇರಬಾರ್ದು ಅವೆಲ್ಲ. ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ನನ್ನ ಹತ್ರ ಸುಳ್ಳಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಅವ್ರ ಹುಡ್ಗಿನ ಮೀಟ್ ಆಗಕ್ಕೆ ಹೋಗ್ತಾ ಇದ್ದಾನೆ ರಾಕಿ. ಅದು ನನ್ನ ದರ್ಶಿನ ರೋಡ್ ಎಂಡಲ್ಲಿ ನಿಲ್ಲಿಸಿ ಅವ್ನು ಮೀಟ್ ಆಗಕ್ಕೆ ಹೋದಾಗ ವಿಡಿಯೋ ಮಾಡಿದಕ್ಕೆ ಅವ್ನ ರಿಯಾಕ್ಷನ್. ಇಲ್ಲಿ ನೋಡಲೇ ಕರಿಯ ನಾನು. A few moments later. ನಾವೆಲ್ಲ ಮೀಡಿಯಂ ಬೆಳ್ಳೋಗಿದೀವಿ. ಇವನು ಬ್ಲ್ಯಾಕಿಗೆ ಬರ್ತದಾನಂತ ಫ್ಲಾಶ್ ಲೈಟ್ ಹಾಕೊಂಡ್ ಕುಂತಾನ. ಮಗ ಫ್ಲಾಶ್ ಲೈಟ್ ಹಾಕೊಂಡ್ ಕುಂತಾನ ಗಾಯ್ಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈಗ ಒಂದು ಜಸ್ಟ್ ಹಿಂಗೇನಂತ ಏನ್ ಟಚ್ ಮಾಡಿ ಬಂದ್ವಿ. ಲೆಫ್ಟಿಗೆ ಒಂದ್ ಲಾರಿ, ರೈಟಿಗೆ ಒಂದ್ ಲಾರಿ ಕಟ್ಟು. ಹಿಂಗೆ ಇವನು ಬ್ಲಾಗ್ ನೋಡ್ಕೊಂಡು ಯಾವ್ದೋ ಹುಡುಗಿ ನೋಡ್ಕೊಂಡು ಹಿಂಗ್ ಕಟ್ಟು ಹೊಡಿತಾವ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲಪ್ಪಿ. ಗಾಡಿ ಯಾರು ಅಂತಾನೆ ಗೊತ್ತಿಲ್ಲ ಗಾಯ್ಸ್. ಎತ್ತಕೊಂಬಂದಾನೆ. ಗಾಡಿ ಬಗ್ಗೆ ಹೇಳಲೇಬೇಕಂದ್ರೆ ಈ ಬ್ಲಾಗಿಗೆ 1000 ಕಮೆಂಟ್ಸ್ ಹಾಕಿ ನೆಕ್ಸ್ಟ್ ರಿವೀಲ್ ಮಾಡ್ತೀವಿ. ಗಾಡಿ ಕಮೆಂಟ್ಸ್ ಅಂತ 10 ಕಮೆಂಟ್ಸ್ ಬಂದ್ರೆ ಸಾಕಾಗೈತಲ್ಲಿ. ಎಲ್ಲ ಜಾಗರಣೆ ಮಾಡ್ಬೇಕಂತ ನಮಗೆಲ್ಲ ಐಡಿಯಾ ಹೇಳಿ ಇವನೇ ಏನ್ ಗೊತ್ತಾ, ಜಾಗರಣೆ ಮಾಡ್ಬೇಕು ಅದು ಇದು ಅಂತ ಐಡಿಯಾ ಹೇಳಿ ಮಕ್ಕಳಿರ್ತಾರ ಡವ್ ನಿದ್ರೆ ಮಾಡಾಕತ್ತೀನಿ ಆಗಳಲ್ಲಿ ಬರಕ್ಕೆ. ಈಗ ಹಂಗೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ನಮಸ್ಕಾರ ಕಾರಣ ನೀನು ಆಮೇಲೆ ಮತ್ತೆ ಸ್ವರ್ಗಕ್ಕೆ ಹೋಗ್ಬೇಕಂತ. ಸ್ವರ್ಗಕ್ಕೆ ಆ ಸ್ವರ್ಗ ಅನ್ಕೊಂಡು ಹೋಗ್ಬೇಡ್ರಿ. ಸ್ವರ್ಗ ಕೆಫೆ ಅಂತ ಐತೆ, ಅಲ್ಲಿಗೆ ಹೋಗ್ಬೇಕಂತ. ಸ್ವರ್ಗ ಟೈಮ್ ಎಷ್ಟಾಗೈತೆ ಗೈಸ್? ಯಾರು ತೆಗ್ದಿರ್ತಾರ ಗೈಸ್? ಇವತ್ತು ನಮ್ಮ ಕಾಲೇಜ್ ರೋಡಿಗೆ ಬಂದ್ವಿ. ಟೇಕ್ ಮೇಲೆ ಟೇಕ್ ತಗೊಂಡಿದ್ದಕ್ಕೆ ನನ್ನನ್ನೇ ಬಿಟ್ಟೋಗೋಕ್ಕೆ ಸ್ಕೆಚ್ ಹಾಕವ್ರೆ. ದರ್ಶಿಯರ್ ಮನೆಗೆ ದರ್ಶಿ ಆನೆ ಇದ್ದಂಗಲ್ಲ, ಅವ್ನು ಇಲ್ದಂಗ ಮಲಗಲ್ಲ ಅಂದೆ. ಅವ್ರಮ್ಮ ಫೋನ್ ಮಾಡ್ತಾರಲ್ಲ ಈಗ ಅದಕ್ಕೆ. ಮನೆಗೆ ಬಾಡಿ ಗಾರ್ಡ್ ಅವನು ಅಲ್ಲ, ವಾಚ್ಮ್ಯಾನ್. ನೀನು ಮನೆಯಲ್ಲ, ನಾನೇನಿಲ್ಲ, ಮನೆ ಫೋನೇ ಮಾಡಲ್ಲ. ನಿನ್ ಮನೆ ಬೀದಿ ನಾಯಿ, ಬೀದಿ ಕಾಯಿ ನಾಯಿ ಈ ತರ. देखो ना ನೋಡ್ರಿ ಗೈಸ್, ನಮ್ಮನ್ನೇ ರೋಸ್ಟ್ ಮಾಡಾಕತ್ತಾರೆ. ಈ ವಿಡಿಯೋದಲ್ಲಿ ಸಿಕ್ತಿಯ ತಮ್ಮ ಹೇಳಾಕತ್ತೀನಿ ನೋಡ್ರ.
ಮಾಡಿದ್ರೆ ನೋಡ್ರು ಹೊಸ ಹೇರ್ ಕಟ್ ಮಾಡಿಸ್ತೇವೆ ಇವತ್ತು. ಹೊಸ ಹೇರ್ ಕಟ್ ಅವನಿಗೆ ಸೆಟ್ ಆಗಿಲ್ಲ ಅಷ್ಟೇ. ನೋಡಿ ಎಷ್ಟು ಜನ ಗೋವಾ ರೋಡಲ್ಲಿ ಐತಲ್ಲಿ, ಗೋವಾ ರೋಡಲ್ಲಿ ನೋಡಿ ಅಲ್ಲಿ ಆ ಕಡೆ ನಮ್ದು ನನಗೆ ಗೊತ್ತೇನು ಎಡಿಟಿಂಗ್ ಹೇಳ ಹಳೆ ಹುಡ್ಗಿ ಏನಾದ್ಲ ಅಂದ ನಿಮ್ ಮಳೆ ಹೊಡಿದು ಅವಳ ಖರ್ಚಿಗೆ ತಗೊಂಡು ಹಾರೋದ್ಲು. ಇದನ್ನ ಹಾಕ್ಬೇಕಲ್ಲಿ ನೀನ್ ಎದಕ್ ಕೇಳ್ದಪ್ಪ? ಲವರ್ ಇಲ್ದೇ ಇರೋರು ಲವರ್ ಕೇಳ್ತೀರ, ನಿಮಗೆ ಇರೋರಿಗೆ ನಾವು ಕೇಳ್ಬಾರ್ದಾ? ಯಾರಿಲ್ಲ ಬ್ರೋ. ನಿಂದು ಊರಲ್ಲೇ ಹಿಸ್ಟ್ರಿ ಗೊತ್ತು, ನಿಂದ ಖರ್ಚಿಫ್. ಫ್ರೇಮಿಂಗ್ ಸೆನ್ಸ್ ಎಷ್ಟಿದೆ ಅಂದ್ರೆ ನಮ್ಮ ರಾಕೇಶಿಗೆ ಪ್ರೇಮಿಗೆ ಬರ್ಬೇಕಂತ ಕೈ ಹೆಂಗ್ ಮಾಡ್ತಾನ ನೋಡಲಿ. ಏ ತಗತ್ತಲ್ಲ ಸೈಡಿಗೆ ಗಾಡಿಗಳು ಕಾಣಬೇಕಲ್ಲ. ಸತ್ರೆ ಮಾಡ್ತಿಯಲ್ಲ ನೀನ್ ಲಾಕ್ ಮಾಡೋದಿರ್ಲಿ. ಮಾತಾಡಿ ನೀಟಾಗಿ ಮಾತಾಡ್ತೀನಿ, ಇಲ್ಲ ಅಷ್ಟು ಲಾಕ್ ಕೆಡಿಸಿಡ್ತೀನಿ ನೋಡು. ಮತ್ತೆ ದರ್ಶಿ ಅಲ್ಲೇ ತೆಗಿಲ್ಲ ಹೇಳ್ತೀನಿ. ನೀವ್ ಮಾಡ್ಕೊಂಡು ಎಷ್ಟು ಮಾಡ್ತೀನಿ ನೆಕ್ಸ್ಟ್ ಅಂತ ಸರಿ. ಇಲ್ಲಿ ಫ್ಲಾಶ್ ಲೈಟ್ ಹಾಕೊಂಡಿವಿ ಅಂದ್ರು ಅದಕ್ಕಿಂತ ಮುಂಚೆ ಆನ್ ಮಾಡಿರ್ಲಿಲ್ಲ ನಾವು. ಡಾರ್ಕ್ ಪ್ಲೇಸಸ್ ಅಲ್ಲೆಲ್ಲ ಹೋದಾಗ ನಾವಿಬ್ರು ಫುಲ್ ಬ್ಲ್ಯಾಕ್ ಬರ್ತಾ ಇದೀವಿ. ನಾವ್ ಆಕ್ಚುಲಿ ಅಷ್ಟೇನ್ ಫುಲ್ಲು ಬ್ಲ್ಯಾಕ್ ಇಲ್ಲ, ಇವನು ಒಬ್ಬನೇ ಫುಲ್ಲು ವೈಟ್ ಹೊಡಿಯಕ್. ಯಾರಂತ ಹೇಳ್ರಿ, ನೀವೇ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ. ಇವನ್ ಮಾತ್ರ ಫುಲ್ ಹಿಂಗ್ ಶೈನಿಂಗ್ ಹೊಡಿಯಾಕತ್ತಾನೆ. ಯಾಕಂತ ನೋಡಿದ್ರೆ ಫ್ಲಾಶ್ ಲೈಟ್ ನ ನಾವಿಬ್ರು ಹಿಂಗ್ ಡಿಮ್ ಹೊಡಿಯಾಕತ್ತೀವಿ, ಇವನ್ ಹಿಂಗ್ ಬೆಳ್ಳಗೆ ಆಪಲ್ ಬಂದಂಗ್ ಮಾಡ್ತಾವನೆ. ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಇದೆ. ಆದ್ರೂ ಶಿಶಾ ನಿಮ್ಮಿಬ್ರಿಗಿಂತ ನಾನೇ ಒಳ್ಳೆ ಬರ್ತಿರೋದು. ಹೌದು ಬೆಳ್ಳಗದಿ ಜಾಗರಣೆ ನಾವು ಮಾಡ್ತಿರೋದು ಪಿಜ್ಜಾ, ಡಾಮಿನೋಸ್ ಪಿಜ್ಜಾ ಹೊಂಟೀವಿ ಈಗ. ಡಾಮಿನೋಸ್ ಪಿಜ್ಜಾದಲ್ಲಿ ಜಾಗರಣೆ ಮಾಡ್ತೀವಿ ಪಕ್ಕ ಫಿಕ್ಸ್. ಇವನ ಹತ್ರ 100 ರೂಪಾಯಿ ಐತೆ, ನನ್ನ ಹತ್ರ ಗೊತ್ತಿಲ್ಲ. ಇವನ ಹತ್ರ 39 ರೂಪಾಯಿ ಐತೆ. ಇಲ್ಲ ಬ್ರೋ, ದುಡ್ಡು ಕೊಟ್ಟಿಲ್ಲ. ಮತ್ತೆ 100 ರೂಪಾಯಿ 100 ರೂಪಾಯಿ ಯಾಕಂದ್ರೆ ಎಲ್ಲರೂ 100 ರೂಪಾಯಿ ಮಾತಾಡೋ ಮಾಡ್ತಿರ್ಬೇಕು. ನೀವು 30 ರೂಪಾಯಿ ಅಂದ್ರೆ ಅಲ್ಲೇ ಬಿಡೋ, ಇಲ್ಲೇ ಬಿಡು, ಇಲ್ಲ ಹೊರಗೆ ಕೆಚಪ್ ಕೊಂಡು ಕೂರ್ಸೋಣ. ಅದೇ ನಮ್ ಕಡೆ ಸಾಸ್ ಅಂತಾರ. रुको जरा, सबर करो. बोला धक्का मुक्की नहीं करने का, आराम से लेने का. हाँ ಗೈಸ್ ಹೊಂಟಿವಿ ಗೈಸ್ ಡಾಮಿನೋಸ್. ಅದಕ್ಕೆ ಇನ್ನೊಂದು ಬ್ರಾಂಚಿಗೆ ಹೋಗ್ತಾ ಇದೀವಿ, ಅನದರ್ ಬ್ರಾಂಚ್ಗೆ. ಏನ್ ಶಾ ಜಸ್ಟ್ 2 minutes ಗೈಸ್, 2 minutes ಲೇಟ್ ಆಗ್ಬಿಡ್ತು ಫ್ರೆಂಡ್ಸ್. ಈಗ 2 minutes ಬೆಲೆ ಗೊತ್ತಾಗ್ತಿದೆ. ಹೌದೌದು, 2 ನಿಮಿಷ ಎಕ್ಸಾಮ್ ಬರೋರ್ಗು ಗೊತ್ತಾಗಿಲ್ಲ. 2 minutes ಇಷ್ಟ 2 ನಿಮಿಷ ಲೇಟ್ ಆಗಿದ್ದಕ್ಕೆ ಆನ್ಲೈನ್ ಆರ್ಡರ್ ಕ್ಲೋಸ್ ಆಗ್ಬಿಡ್ತು. ಈಗ ಅದಕ್ಕೆ ಅನದರ್ ಬ್ರಾಂಚಿಗೆ ಹೋಗ್ತಿದ್ದೀವಿ. ನಮ್ಮ ಹುಡುಗ ಸ್ಪೀಡಾಗಿ ಹೊಡಿತಾವನು. ಗಾಯ್ಸ್ 100 ರೂಪಾಯಿ ಬೇಡ, 70 ರೂಪಾಯಿ ಅಂತ. ಫ್ರೆಂಡ್ಸ್, ಆನ್ಲೈನ್ ಡೆಲಿವರಿ ಇಸ್ಕೋಬೇಕು. ಆರ್ಡ್ರ್ ಮಾಡಿದ್ದೀವಿ ಪಿಜ್ಜಾನ, ಹೊರಗಡೆ ವೇಟ್ ಮಾಡ್ತಾ ಇದ್ದೀವಿ. ಬಿಲ್ಲು 246 ರೂಪಾಯಿ ಆಯ್ತು. 100 ರೂಪಾಯಿ ನಾನು ಹಾಕೀನಿ, 100 ರೂಪಾಯಿ ಇವನು ಹಾಕ್ಯಾನ. ಅಲ್ಲಿ 200 ರೂಪಾಯಿ ಆಯ್ತು. ಇನ್ನು ಉಳ್ದಿದ್ದು 46 ರೂಪಾಯಿ ಇವನು ಹಾಕ್ಯಾನ. ಅದನ್ನ ನಾನು ಹಾಕ್ಲಿಲ್ಲ ಅಂದ್ರೆ ಪಿಜ್ಜಾನ ಡೆಲಿವರಿ ಹಾಕ್ತಿದ್ದೀನಿ. ಆಕ್ಚುಲಿ ಇವನು ಎದಕ್ ಬಂದನು ಅಂತಾನೆ ಗೊತ್ತಾಗ್ತಿಲ್ಲ. ಬನ್ನಿ ಈ ಕಡೆ ಬನ್ನಿ. 70 ರೂಪಾಯಿಗೆ ಪೆಟ್ರೋಲ್ ಹಾಕ್ಸಿದೀನಿ. ಅದ್ರಲ್ಲಿ 50 ರೂಪಾಯಿ ಇವ್ರು ಹುಡುಗಿ ಮನೆಗೆ ಹೋಗಕ್ಕೆ ಖರ್ಚು ಮಾಡವಿ. 50 ರೂಪಾಯಿ ಪೆಟ್ರೋಲ್.
ಇನ್ನು 20 ರೂಪಾಯಿ ಇಷ್ಟು ಅಡ್ಡಾಡ್ಸಕ್ಕೆ ಬಟ್ 40 ರೂಪಾಯಿ ಒಂದು ಹಾಕಿರ್ಲಿಲ್ಲ ಅಂದ್ರೆ ನಾವು ಪಿಜ್ಜಾನೇ ತಿನ್ನಕ್ಕಾಗ್ತಿಲ್ಲ. ಅದು ಹಂಗ ಹಾಕಿದ್ದಿಲ್ಲ. ಮೊನ್ನೆ ಇವ್ರ ಮನೆಗೆ IT ರೈಡ್ ಆಗೈತೆ, ಹಂಗಾಗಿ ಇವನು ಬಾಳ ಡಿಪ್ರೆಷನ್ ಹೋಗ್ಬಿಟ್ಟಾನೆ. ದುಡ್ಡಿಲ್ಲ ಅವನ ಹತ್ರ. IT ರೈಡ್ ಆದಾಗಿಂದ ದುಡ್ಡಿಲ್ಲ. ನಾಳೆಯಿಂದ ಶೂಟ್ ಅವನು ಶೂಟ್ ಮಾಡ್ಕೋಬೇಕು ಅಂತ ಇದ್ದ. ಅವನ ಹತ್ರ ಗನ್ ಇರ್ಲಿಲ್ಲ ಅಷ್ಟೇ. ಇಲ್ಲ ಅಲ್ಲ ಕೇಳ್ರಿ, ಗನ್ ಇದ್ದಿದ್ರು ಬುಲೆಟ್ ಇರ್ತಿರ್ಲಿಲ್ಲ, ಯಾಕಂದ್ರೆ ಅವನ ಹತ್ರ ಮೀಟರ್ ಇಲ್ಲ ಅಷ್ಟೊಂದು ಶೂಟ್ ಮಾಡ್ತಾನ ಅಷ್ಟು. ಏನ್ ಹೇಳ್ತೀಯ ರಾಕೇಶ್ ಶ್ರೀ? ನಾನು ದರ್ಶಿ ಎಲ್ಲಿ ಪಿಜ್ಜಾ ಇಸ್ಕೊಂಡ್ಬಿಡ್ತೀವ ಅಂತ ನಮ್ಮ ರಾಕಿ ಬಾಸ್ ಅವರು ಮುಂಚೆನೇ ಹೋಗಿ ಕೌಂಟ್ರ್ ಹತ್ರ ನಿಂತ್ಕೊಂಡು ಇಸ್ಕೊಂಡಂಗೆ ನಿಂತಿದ್ರು. ಅಂದರೂ ನಾವು ಬಿಡ್ಲಿಲ್ಲಂಗೆ ಕೊನೆಗೂ ನಾನೇ ಪಿಜ್ಜಾ ಇಸ್ಕೊಂಡೆ. ಈ ಪಿಜ್ಜಾ ತಿನ್ನಕ್ಕೆ ಒಂದು ಪ್ಲೇಸ್ ಹುಡ್ಕೊಂಡು ಹೊಂಟೀವಿ ಈಗ. ಅಂತೂ ಇಂತೂ ಒಂದು ಪ್ಲೇಸ್ ಅಂತ ಹುಡುಕಿ ಒಂದು ಪ್ಲೇಸಿಗೆ ಬಂದ್ವಿ. ಲೇ ನೀವು ಮಾತ್ರ ದೊಡ್ಡ ಪೀಸ್ ತಗೊಂಡ್ರಲ್ಲೇ. ಲೇ ನೀನ್ ಎಷ್ಟು ದೊಡ್ಡ ಪೀಸ್ ತಗೊಂಡಿಲ್ಲ ಅಪ್ಪ. ಅಯ್ಯಮ್ಮ, ನಿನ್ಗೆ 2 ಪೀಸ್ ಇಟ್ಟದಿಲ್ಲಿ. ಏನು ಎಲ್ಲ ಒಂದೇ ಐತಲ್ಲಿ. ತಗ ಬಾ ಇಲ್ಲಿ, ಬಾ ಹಂಗೆ ಬಾ ಇಲ್ಲಿ ವಾಪಸ್ ನೋಡ. ನಾನು ಕೈ ಹಾಕತ್ತೇವ ಒಳ್ಳೇದಕ್ಕ ಚಿಲ್ಲಿ ಫ್ಲೆಕ್ಸ್ ಆಗಲ್ಲ. ಫ್ರೆಂಡ್ಸ್, ನಾವು ಪಾರ್ಕಲ್ಲಿ ಬಂದು ತಿಂದಿದ್ದು ಅಷ್ಟೇ ಅಲ್ಲ, ಅದು ನೀಟಾಗೆ ಎಲ್ಲ ತಗೊಂಡು ಡಸ್ಟ್ಬಿನ್ಗೂ ಹಾಕ್ತಿದ್ವಿ. ಸುಮ್ಮನೆ ನಿಂತ ಪೋಸ್ ಕೊಡ್ತಾನೆ ನಮ್ಮ ದರ್ಶನ್. ಒಬ್ಬನೇ ಹಾರ್ಡ್ ವರ್ಕರ್. ನಮ್ಮ ದರ್ಶನಿಗೊಬ್ಬನೇ ಮನುಷ್ಯತ್ವ ಅನ್ನೋದಿರೋದು. ಗೋ ಗ್ರೀನ್. ಪಾರ್ಕಲ್ಲಿ ಯಾರು ಇಲ್ಲ ಅಂತ ಜೋಕಲ್ಲಿ ಆಡಿದ್ವಿ, ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಬಂದ್ರೆ ಯಾರು ಬಿಡಲ್ಲ. ಮೊಬೈಲ್ ಓದ್ತಾನೆ, ಮೊಬೈಲ್ ನೋಡಲಿ. ಎಲ್ಲೂ ತಲೆ ಅಲ್ಲೇ ಓದಿರ್ತ ಇಲ್ಲೇ ಆಯ್ತು ಮೊಬೈಲ್. ಡೇ ಟೈಮ್ ಬಂದ್ರೆ ಎದ್ದೆದ್ರಾಗ ಹೊಡಿತಾರೆ, ಬೇಡ. ಪಿಜ್ಜಾ ತಿಂದಿದ್ದಾಯ್ತು, ಈಗ ಅವ್ರವ್ರ ಮನೆಗೆ. ಫ್ರೆಂಡ್ಸ್ ಬಾಯ್, ಜಾಗರಣೆ ಮುಗೀತು. ಟೈಮ್ ಎಷ್ಟು ತೋರಿಸಲ್ಲ ಮೊಬೈಲಲ್ಲಿ? ಟೈಮ್ 12:56. ಬಾಸ್ ಬರ್ತಾನೆ. ಹ್ಯಾಪಿ ಬರ್ಡೇ ಬಾಸ್. ಬಾಯ್. ಫ್ರೆಂಡ್ಸ್, ಟೈಮು 1 ಗಂಟೆ, ಮಧ್ಯಾಹ್ನ ಆದರೆ 1 ಗಂಟೆ. ಬಂದೀನಿ. ಎಷ್ಟು ಡೋರ್ ಬಿಡಿದ್ರು ನಮ್ಮಮ್ಮ ಡೋರ್ ತೆಗಿತಿಲ್ಲ. ಅಮ್ಮ ತೆಗಿಯಮ್ಮ. ಇರ್ಲಿ ತೆಗಿ, ಏನಾಗಲ್ಲ ತೆಗಿಯಮ್ಮ. ಪಿಜ್ಜಾ ತಿನ್ಕೊಂಬಂದೆ ನಾನು. ಇಷ್ಟೊಂದು ತಿನ್ನು ಪಿಜ್ಜಾ. ಶಿವರಾತ್ರಿ ನಿನ್ನನ್ನು ಬಿಟ್ಟು ಪಿಜ್ಜಾ ತಿಂದೆ. ನಾವೀಗ ಇದ್ವಲ್ಲ 3 ಜನ. ನಾವು 3 ಜನ ಚಡ್ಡಿ ದೋಸ್ತಗಳು. ಒಬ್ಬ ಮಾತ್ರ 16 ವರ್ಷದ ಫ್ರೆಂಡು, ಚಿಕ್ಕ ವಯಸ್ಸಿಂದ LKGಯಿಂದ ಜೊತೆಗಿರೋನು. ಇನ್ನೊಬ್ಬ ಯಾವಾಗ ಫ್ರೆಂಡ್ ಆದ ಅಂತಲೇ ಗೊತ್ತಿಲ್ಲ, ಅವಾಗಿಂದ ಫ್ರೆಂಡು. ಅಷ್ಟು ವರ್ಷದ ಫ್ರೆಂಡ್ಶಿಪ್ಗಳು ನಮ್ಮದು. ನಮಸ್ಕಾರ ಗುರು. ಮತ್ತೆ ಇನ್ನೊಂದು ಯೂಟ್ಯೂಬ್ ವ್ಲಾಗಲ್ಲಿ ಸಿಗೋವರೆಗೂ ಟಾಟಾ ಬಾಯ್. ಸಿ ಯು ಗುರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಚಿಕ್ಕ ಪುಟ್ಟು ಇವತ್ತನೇ ಅಂಬೆಗಾಲಿಡ್ತಿರೋ ಕಲಾವಿದನ ನಮಸ್ಕಾರಗಳು. ಅಷ್ಟೇ.